ರಿಪೋರ್ಟ್ ಕೊಟ್ಟಲ್ಲ, ಏನೂ ಇಲ್ಲ ಅಂತ. 2000 ಪೇಜ್ ರಾಜ್ಯಕ್ಕೆ ಸಪ್ಲೈ ಕಮ್ಮಿ ಇದೆ. ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎಲೆಕ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು, ಮಿನಿಸ್ಟ್ರಿಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಅ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಮಗೆ ನಿಮ್ಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗ್ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ. ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರು ಬರುತ್ತೆ. ರಿಪೋರ್ಟ್ ಕೊಟ್ಟಲ್ಲ, ಏನೂ ಇಲ್ಲ ಅಂತ. 2000 ಪೇಜ್ ರಾಜ್ಯಕ್ಕೆ ಸಪ್ಲೈ ಕಮ್ಮಿ ಇದೆ. ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎಲೆಕ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು, ಮಿನಿಸ್ಟ್ರಿಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಅ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಮಗೆ ನಿಮ್ಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗ್ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ. ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರು ಬರುತ್ತೆ. ರಿಪೋರ್ಟ್ ಕೊಟ್ಟಲ್ಲ, ಏನೂ ಇಲ್ಲ ಅಂತ. 2000 ಪೇಜ್ ರಾಜ್ಯಕ್ಕೆ ಸಪ್ಲೈ ಕಮ್ಮಿ ಇದೆ. ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎಲೆಕ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು, ಮಿನಿಸ್ಟ್ರಿಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಅ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಮಗೆ ನಿಮ್ಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗ್ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ. ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರು ಬರುತ್ತೆ. ರಿಪೋರ್ಟ್ ಕೊಟ್ಟಲ್ಲ, ಏನೂ ಇಲ್ಲ ಅಂತ. 2000 ಪೇಜ್ ರಾಜ್ಯಕ್ಕೆ ಸಪ್ಲೈ ಕಮ್ಮಿ ಇದೆ. ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎಲೆಕ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು,
ಮಿನಿಸ್ಟ್ರಿಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಎ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗ್ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ. ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರ ಬರುತ್ತೆ. ರಿಪೋರ್ಟ್ ಕೊಟ್ಟಲ್ಲ, ಏನೂ ಇಲ್ಲ ಅಂತ. 2000 ಪೇಜ್ ತನಿಖೆ. ರಾಜ್ಯಕ್ಕೆ ಸಪ್ಲೈ ಕಮ್ಮಿ ಇದೆ, ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎಲೆಕ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು, ಮಿನಿಸ್ಟ್ರಿಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಎ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗ್ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ. ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರ ಬರುತ್ತೆ.